ತಲೆ ಮ್ಯಾಗ ಬಟ್ಟೆ ಗಂಟ, ಹೆಗಲ ಮ್ಯಾಗ ಪೂಜೆದ ಗಂಟ. ಹಿಂಗೆ ಯಾವಾಗ ಪೂಜೆದ ಗಂಟ ಬಟ್ಟೆ ಗಂಟ ಹೊತ್ಕೊಂಡು ಮುಪ್ಪಾನ ಮುದುಕಿಯಾಗಿ ಗೋಣ ಅಳಿಗಾಡ್ಕೊಂತ ಕೈಯಾಗ ಒಂದು ಕೋಲ್ ಹಿಡ್ಕೊಂಡು ಹಿಂಗೆ ನಡ್ಕೊಂತ ಯಾವಾಗ ಹೊಂಟಾಳ ಹೋಗೋದ್ರೊಳಗೆ ಎಲ್ಲಿಗೆ ಬಂದು ಅಂತಂದ್ರೆ ಕಲ್ಯಾಣದ ಸಮೀಪ ಮೊಳಲಕೇರಿ. ಕಲ್ಯಾಣದ ಸಮೀಪ ಮೊಳಲಕೇರಿಗೆ ಯಾವಾಗ ಬಂದಾಳ, ಬಂದ್ಕೊಳ್ಳೆ ಅಲ್ಲೊಂದು ಸುಂದರವಾಗಿರ್ತಕ್ಕಂಥ ಬಾಳಿಯ ತೋಟ. ಆ ಬಾಳಿ ತೋಟದೊಳಗೆ ಭಾಳ ಚಂದ ತೆಂಗಿನ ಗಿಡ ಅದಾವ, ಎಳ್ನೀರು ಬಿಟ್ಟಾವ, ಹಣ್ಣು ಹಂಪಲು ಅದಾವ, ದ್ರಾಕ್ಷಿ ಹಣ್ಣು ಇರ್ಬೋದು, ಶೇಬು ಹಣ್ಣು ಇರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥ ಹಣ್ಣುಗಳಿದ್ವು ಆ ತೋಟದೊಳಗೆ. ಮಾಲಕ್ ಹಂಗೆ ಬೆಳೆಸಿದ್ದ. ಭಾಳ ಸುಂದರವಾಗಿರ್ತಕ್ಕಂಥ ವನ ಅದ. ಆ ಹಚ್ಚ ಹಸಿರಾಗಿರ್ತಕ್ಕಂಥ ವನದೊಳಗೆ ಬಂದು ಯಾವಾಗ ಒಂದಿಷ್ಟು ಆಯಾಸ ಆಗಿದೆ ಕುಂದ್ರಬೇಕು ಅನ್ನೋದ್ರೊಳಗಾಗಿ ಆ ತೋಟದೊಳಗೆ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಬಾವಿ ಇತ್ತು. ಬಾವಿ ಆ ಬಾವ್ಯಾಗ ನೀರು ಹೆಂಗಿದ್ವು ಅಂತಂದ್ರೆ ಶೇಮ್ ಎಳ್ನೀರು ಕುಡ್ದಂಗೆ ಹಾಕಿದ್ವು ಅಂತ, ಹಾಲಿನಂತ ನೀರಿದ್ದವ. ಮುಪ್ಪಾನ ಮುದಿಕಂದ್ಲು ಇಲ್ಲೇ ಲಿಂಗಾರ್ಚನೆ ಮುಗಿಸ್ಕೊಂಡು ದಾಹ ಆಗೈತಿ, ನೀರು ಕುಡಿಬೇಕಂತ ಹೇಳಿ ಸ್ನಾನ ಮಾಡ್ಕೊಂಡು ಲಿಂಗ ಪೂಜೆ ಕುಂತ್ಕೊಂಡಾಳ. ಲಿಂಗ ಪೂಜೆ ಕುಂತ್ಕೊಂಡಾಗ ಪಕ್ಕದ ಹೊಲದ ಮಾಲೀಕ ಬಸಪ್ಪ ಅಂಥೇಳಿ, ಪಕ್ಕದ ಹೊಲದ ಮಾಲೀಕ ಬಸಪ್ಪ ಅಂಥೇಳಿ ಆತ ನಿತ್ಯಲೂ ಕೂಡ ಉಣ್ಣಾಕ ಆ ಹೊಲಕ್ಕೆ ಬರ್ತಿದ್ದ. ನೀರು ಚಲೋ ಇತ್ತು, ಅಲ್ಲಿ ಬಂದು ಊಟ ಮಾಡ್ಕೊಂಡು ಮತ್ತೆ ತನ್ನ ಹೊಲಕ್ಕೆ ಹೋಗಿದ್ದವ. ತನ್ನ ಹೊಲಕ್ಕೆ ಹೋಗುವಂಥ ಸಮಯದೊಳಗೆ ಯಥಾ ಪ್ರಕಾರ ಹೆಂಗೆ ಉಣ್ಬೇಕು ಹಂಗೆ ಬುತ್ತಿ ತೊಗೊಂಡು ಬಂದಾನ. ಆ ಬಾವಿ ಮುಂದೆ ಕುಂತ್ಕೊಂಡು ಉಣ್ಬೇಕಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಈ ಮುಪ್ಪಾನ ಮುದುಕಿ ನೋಡಿದ ಚೈತನ್ಯ ಏನು ಆ ತಾಯಿ ಯೋಗದ ಕಾಂತಿ ಹಣೆ ಮ್ಯಾಲ ಭಸ್ಮ ಕೊಳ್ಳಾಗ ಲಿಂಗ ಹಿಂಗೆ ಯಾವಾಗ ತಪಸ್ಸಿ ಕೂತಾಗ ಆ ಮಲ್ಲಪ್ಪ ಬಸಪ್ಪಂದ, ಯಾರು ಇವರು? ನಾ ಈ ಹೊಲಕ್ಕೆ ಬರಕತ್ತೆ ಇಷ್ಟು ದಿವಸ ಆದರೂ ಕೂಡ ಇಂಥ ಚೈತನ್ಯಗಳಂತ ಮುದುಕಿ ನಾ ಒಟ್ಟ ನೋಡಿಲ್ಲ, ಯಾರು ಇರ್ಬೋದಿಕ್ಕೆ ಅಂತ ತಿಳ್ಕೊಂಡು ವಿಚಾರ ಮಾಡಿ ಆತಂದ ಹೆಂಗೂ ಬಂದಾರಂತಂದ್ರೆ ಅದೊಂದು ಶಾಸ್ತ್ರ ಐತಿ. ಏನು ಅಂತಂದ್ರೆ ತಿರ್ಕೊಂಡು ಬಂದು ಹೆಂಗೆ ಉಣ್ಬೇಕವ್ವ? ಹೆಂಗೆ ಉಣ್ಬೇಕ್ರಿ? ಮುಚ್ಕೊಂಡು ಉಣ್ಬೇಕು, ಹೌದಲ್ಲ? ಹಾಂ, ಜಾಣ್ರ ನೀವು. ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಬೇಕಂತ. ಹಂಗೆ ಮನ್ಯಾಗ ನನ್ನ ಹೆಂಡತಿ ಬುತ್ತಿ ಕಟ್ಟಾಳ, ನನಗಾಗಲ್ಲ, ನನ್ನ ಜೊತೆಗಿದ್ರು ಕೂಡ ಮತ್ತು ಆ ಹೆಣ್ಮಗಳು ಬಂದಳ, ಆಕೆ ಒಂದು ಸ್ವಲ್ಪ ಉಣಿಸ್ಬೇಕಂತ ಹೇಳಿ ಬುತ್ತಿ ಬಿಚ್ಚಲಾರ್ದ ಹಂಗೆ ಕುಂತ್ಕೊಂಡ. ಮುಪ್ಪಾನ ಮುದುಕಿ ಪೂಜೆ ಮುಗಿದ ತಕ್ಷಣ ಹೋಗಿ ನಮಸ್ಕಾರ ಮಾಡಿ ಬಸಪ್ಪ ಕೇಳಿದೆ, ಯವ್ವ ನಿಂದು ಯಾವ ಊರ? ಎಲ್ಲಿಗೆ ಹೊಂಟೀರಿ? ಇಲ್ಲಿ ಯಾಕೆ ಬಂದಿರಂದಾಗ ಆ ಮುದುಕಿ ಅನ್ಲಿಯಪ್ಪ, ನಾನು ಕಲ್ಯಾಣ ಕಾಣ್ಬೇಕಂತ ಹೇಳಿ ಬಂದೇನೆ. ಕಲ್ಯಾಣದೊಳಗೆ ಅಣ್ಣ ಬಸವಣ್ಣ, ಮಡಿವಾಳ ಮಾಚಯ್ಯ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಮಾದರ ಹರಳಯ್ಯ, ನೂಲಿಯ ಚಂದಯ್ಯ, ಸತ್ಯಕ್ಕ, ನೀಲಮ್ಮ, ನಾಗಮ್ಮ, ಒಬ್ಬರು ಇಬ್ಬರು 770 ಅಮರಗಣಗಳನ್ನ ಮೊದಲು ಮಾಡಿಕೊಂಡು, ಸಿದ್ದರಾಮೇಶನ ಮೊದಲು ಮಾಡಿಕೊಂಡು, ಅಲ್ಲಮ್ಮ ಪ್ರಭುನ ಮೊದಲು ಮಾಡಿಕೊಂಡು ಎಲ್ಲರನ್ನೂ ಕೂಡ ಕಾಣಬೇಕಂತ ತಿಳ್ಕೊಂಡು ಕಲ್ಯಾಣಕ್ಕೆ ಹೊಂಟೇನೆಯಪ್ಪ. ಈ ಮುಪ್ಪಾನ ವಯಸ್ಸಿನೊಳಗೆ ನೀ ಹೊಂಟೆ ಅಂದ್ರೆ ಅವರು ಹೌದಪ್ಪ, ಹೌದೌದು. ಮೊನ್ನೆ ಪಂಡ್ರಾಪುರಕ್ಕೆ 92 ವರ್ಷದ ಮುದುಕಿ ನಡ್ಕೊತ ಹೊಂಟಾಳೆವ. ಕ್ವಶನ್ ನೋಡಿರ್ಬೇಕು ನೀವು. 92 ವರ್ಷದ ಮುದುಕಿ. ನಮ್ಮಂತರ ಏನು ನಡಕಲ್ಲ, ಅಷ್ಟು ಚಂದ ಒಂಥರ ಕುದುರೆ ನಡಂಗೆ ನಡೀತಾಳೆ. ಯಾಕೆ? ಆವಾಗಿನ ಮಂದಿ ಶರೀರನ ಹಂಗಿದ್ವು, ಅವಾಗ ಹಂಗೆ ಗಟ್ಟಿ ಕಾಯ್ಕೊಂಡಿದ್ರು. ಈಗ ಹಂಗಿಲ್ರಿ. ಯಾಕೆ? ನೋಡೋಕ್ಕಷ್ಟ ಪಿಂಡ್ ದಪ್ಪಗ, ಅದ್ರ ಒಳಗೇನಿಲ್ಲ, ಎಲ್ಲ ಟೊಳ್ಳಿರ್ತಾವ. ಪರಿಸ್ಥಿತಿ ಹಂಗೈತಿ. ಒಂದು ದಿನ ನಾ ಮಾತು ಬೇರೆ. ಇಲ್ಲಿ ಕುಂತೀವಿ ಅಂದ್ರೆ ಕುಂತಲೇ ಹೋಗ್ಬೋದು, ಹೇಳೋಕ್ಕಾಗೋದಿಲ್ಲ ಮನುಷ್ಯನ ಹಣೆ ಬರ. ಆದ್ರೆ ಯಾವಾಗ ಆ ಹೆಣ್ಮಗಳನ್ನ ಮಾತು ಕೇಳಿದ ಆತ ಅನ್ಕೊಂಡ, ಆಗಲೇವ ಭಾಳ ಖುಷಿ ಆತ. ಮತ್ತು ಊಟ ಟೈಮ್ಕಂತ ತಿಳ್ಕೊ ದಿನ ಇಲ್ಲಿ ಊಟ ಮಾಡಕ್ಕೆ ಬರ್ತಿದ್ದೆ. ನನ್ನ ಹೆಂಡತಿ ಬುತ್ತಿ ಕಳಿಸ್ಯಾಳ, ಈ ಬುತ್ತಿ ತೊಗೊಯವ್ವ, ಮತ್ತು ನೀವು ಉಂಡ ಮ್ಯಾಗ ನಾನು ಊಟ ಮಾಡ್ತೀನಿ. ಆಕೆ ಅಂದ್ಲು, ಯಪ್ಪ ನಂದೊಂದು ಸಂಕಲ್ಪ ಅದ. ಏನು ಸಂಕಲ್ಪ ಅಂತಂದ್ರೆ, ಸದ್ರೂಪವೇ ಗುರು, ಚಿದ್ರೂಪವೇ ಲಿಂಗ, ಆನಂದ ಮೂರ್ತಿ ಜಂಗಮ. ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರಸಾದವನ್ನು ಮಾಡಿಸಿರ್ತಕ್ಕಂಥ ಅಣ್ಣ ಬಸವಣ್ಣನ ಮಾರ್ಗದರ್ಶನ. ಕಾಶ್ಮೀರದ ಅರಸನಾಗಿರ್ತಕ್ಕಂಥ ಮಹಾದೇವ ಭೂಪಾಲ ನಿತ್ಯಲು ಕೂಡ 6,000 ಜಂಗಮರ ಪ್ರಸಾದ ಮಾಡಿಸಿದ್ದ ಆತನ ಅನುಭವ. ಈ ಶರೀರ ಹುಟ್ಟಿ ತಂದ ಬಳಿಕ ನನಗೂ ಒಂದು ಆಸೆ ಐತೆ, ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕಂತ ಹೇಳಿ ಅಂದಕ್ಕೆ. ಅವಂದ ನೀನು ಒಳ್ಳೆ ಕೇನ್ ಬಿಡ ಅಂದವ. ಸುಮ್ಮನೆ ಉಂಡು ಎದ್ದು ಹೋಗ್ಬಿಟ್ರೆ ಮುಗಿದು ಹೋಗ್ಬಿಡ್ತಿತ್ತು, ಅನಿವಾರ್ಯ. ಅವಂದ ಆತವ ನೀ ಮಾಡಿಸಿಲ್ಲ ನಂಗಿಲ್ಲ, ನಿನಗೆ ಬಹುಶಃ ಸಂಶಯ ಇರ್ಬೋದು, ನಾ ತಂದು ಬುತ್ತಿ ಎಂಜಲಾಗಿರ್ಬೋದು ಅಂತ ತಿಳ್ಕೊಂಡು. ನಾ ಏನು ಎಂಜಲ ಮಾಡಿಲ್ಲ, ನೀ ಹಂಗೆ ಉಣ್ಣೋದು ನಂಗಿತ್ತಂದ್ರೆ ಮನೆಗೆ ಹೋಗಿ ನನ್ನ ಹೆಂಡತಿ ಕಡೆಯಿಂದ ಇಲ್ಲೇ ಒಂದು 2-3 ಹರಿದಾರೆ ಅದ, ಮನೆಗೆ ಹೋಗಿ ನನ್ನ ಹೆಂಡತಿ ಕಡೆಯಿಂದ ಬುತ್ತಿ ಮಾಡ್ಸ್ಕೊಂಬರ್ತೀನಿ ಇಲ್ಲೇ ಕುಂದ್ರಂದು ಅನ್ನುತ್ತಿಗೆ. ಆ ಮುದಿಕಂದು, ತಮ್ಮ ಈ ಬುತ್ತಿ ಆದರೂ ಅಟ್ಟ, ನೀವು ಮನೆಯಾಗೆ ತರೋ ಬುತ್ತಿ ಆದರೂ ಅಟ್ಟ, ನನ್ನ ಸಂಕಲ್ಪ ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕು.
ಸರಿ, ಹಾಗಾದ್ರೆ ಇಷ್ಟೊತ್ತನೇ ಜಂಗಮನೆಯಲ್ಲಿ ಹುಡ್ಕೊಂಬರ್ಬೇಕ ಎಷ್ಟು ಮಂದಿ? ಒಬ್ರ ಇಬ್ರ ಒಂದು 5 ಮಂದಿ 10 ಮಂದಿ ಹುಡ್ಕೊಂಬರ್ತೀನಿ ಅಂದ. ಆಕೆ ಅಂದ್ಲು 5 ಮಂದಿ 10 ಮಂದಿ ಅಲ್ಲ, ತ್ರಿಪುರಾಂತೇಶ್ವರ ಕೆರೆಯೊಳಗೆ ಲಕ್ಷದ ಮೇಲೆ 96,000 ಜಂಗಮರು ಸ್ನಾನ ಮಾಡಕತ್ತಾರ. ಸ್ನಾನ ಮಾಡ್ಕೊಂಡು ಸೀದಾ ಬಸವಣ್ಣನ ಮಹಾಮನಿಗೆ ಹೋಗಿಬಿಡ್ತಾರ ಅವರು. ಕಾರಣ ಹೋಗಿ ಮೊದಲು ಅವ್ರನ್ನ ಕರ್ಕೊಂಡು ಬಾ ಅನ್ಲಕ್ಕೆ. ಅವ ಅಂದ ಹಬ್ಬ ಅಂದ್ರೆ ಒಂದು 5 ಮಂದಿ ಜಂಗಮರಿ ಪ್ರಸಾದ ಮಾಡ್ಸ್ಯಾನ, 10 ಮಂದಿ ಮಾಡ್ಸ್ಯಾನ. ಲಕ್ಷದ ಮೇಲೆ 96,000 ಜಂಗಮ ಪ್ರಸಾದ ಮಾಡಿಸೋದು ಇಲ್ಲೆಲ್ಲಿ ಐತಿ? ಅಡುಗೆ ಸಾಮಾನ್ಯ ಹೆಂಗೆ, ಬಾಂಡ್ಯ ಸಾಮಾನ್ಯ ಹೆಂಗೆ, ಅಡುಗೆ ಮಾಡೋದು ಹೆಂಗೆ ಅಂದವ. ಅನ್ನೋದ್ರೊಳಗೆ ಆ ಮುದಿಕೆ ಅಂತ ತಮ್ಮ ಏನು ಚಿಂತೆ ಮಾಡಬೇಡ, ನಿನ್ನ ಮನ್ಯಾಗ ನಿನ್ನ ಹೆಂಡತಿ ಹೇಳು, ನಿನ್ನ ಹೆಂಡತಿ ಏನು ಅಡುಗೆ ಮಾಡ್ತಾಳೆ ಅದನ್ನ ತೊಗೊಂಬ ಅನ್ನು, ನಾನೆಲ್ಲ ನಿನ್ನ ಹಿಂದೆ ಅದೀನಿ ಅನ್ಲಕ್ಕೆ. ನಾನೆಲ್ಲ ನಿನ್ನ ಹಿಂದೆ ಅದೀನಿ ಅಂತ ತಿಳ್ಕೊಂಡು ಯಾವಾಗ ಹೇಳಿಲ್ಲ, ಸರಿ ಅಂತ ತಿಳ್ಕೊಂಡು ಸೀದಾ ಅವಸರಲ್ಲೇ ಹೋದ. ತ್ರಿಪುರಾಂತೇಶ್ವರ ಕೆರೆಯೊಳಗೆ ಲಕ್ಷದ ಮೇಲೆ 96,000 ಜಂಗಮರ ಸ್ನಾನ ಮಾಡಕತ್ತಿದ್ರು. ಇವ ಸೀದಾ ಹೋದವನು ಹೇಳಿದ, ಹೆಂಗ್ರಪ್ಪ ಇವತ್ತು ಬಸವಣ್ಣ ಮನೆಗೆ ಹೋಗಂಗಿಲ್ಲ, ಅಲ್ಲಿ ನಮ್ಮ ತೋಟದೊಳಗೆ ಬೇಕೆ ತಾಯಿ ಮುದಿಕೆ ಬಂದಾಳ, ನಿಮಗೆ ಕರ್ಕೊಂಬರಕ್ಕೆ ಹೇಳ್ಯಾರ, ಬರ್ಬೇಕಂತ. ಅವ್ರಂದ್ರು ಊಟಕ್ಕೆ ಬರ್ತೀವಿಲ್ಲ ಅಂತಲ್ಲ, ಮತ್ತೆ ಕಾಣಿಕ ಅಂದ್ರು ಅವರು. ಕಾಣಿಕ ಬೇಕಲ್ಲ, ಅದೇನೋ ಗೊತ್ತಿಲ್ಲ, ಮುದಿಕೆನ ಕೊಡ್ತಾಳೆ. ಸರಿ, ಯಾರ ಮನೆ ಆದ್ರೇನ ನಮಗೆ ಹೊಟ್ಟೆ ತುಂಬ ಊಟ ಸಿಗತೈತಿ, ಕೈ ತುಂಬ ಕಾಣಿಕ ಬರ್ತೈತಿ, ಅದ್ರಾಗ ಏನೈತಿ. ಸರಿ ಅಂತ ತಿಳ್ಕೊಂಡವ್ರು ಅವರು ಎಲ್ಲರೂ ಕೂಡ ಬಂದರು. ಬರೋದ್ರೊಳಗೆ ಹೇಳ್ತೇನೆ ನಿಮ್ಗೆ, ಇಡೀ ತೋಟ ಎಲ್ಲ ತುಂಬಿದ ಲಕ್ಷದ ಮೇಲೆ 96,000 ಜಂಗಮರು ಕೊಡ್ತಾರ. ಹೆಂಗೋ ಗೊತ್ತಿಲ್ಲ ಎಲ್ಲಿ ಬಂದವ. ಅವ ಮನೆಗೆ ಹೋಗಿ ತನ್ನ ಹೆಂಡತಿ ಕರ್ಕೊಂಬಂದ. ಇಟ್ಟು ಗಡಿಗೆ, ಇಷ್ಟು ಗಡಿಗೆ ಒಳಗೆ ಅನ್ನ ತೊಗೊಂಬಂದಾಳ. ಆಕೆ ಏನು ತಲೆಯಾಗ ಒಂದು 10 ಮಂದಿ ಇರ್ಬೋದು, ಬೇಡ 11 ಮಂದಿ ಇರ್ಬೋದು. ಆಕೆ ತಲೆಯಾಗ ಆಕೆಗೂ ಗೊತ್ತಿಲ್ಲ. ಗಡಿಯಾಗ ಅನ್ನ ತೊಗೊಂಬರ್ತಾಳೆ, ನೋಡ್ತಾಳೆ ಜನಗಳನ್ನ. ಆಕೆ ಅನ್ನಲು ಸತ್ಯವು ನಾವನ್ಲಕ್ಕೆ. ಯಾಕೆ? ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮಿತ್ಯ ನೋಡ ಕೂಡಲ ಸಂಗಮ ದೇವ ಅನ್ನುವಂಗ. ಯಪ್ಪ ಇಷ್ಟಾಕೊಂದ ಮಂದಿ ಪ್ರಸಾದಕ್ಕೆ ಬರ್ತಾನೆ, ನನಗೇನು ಗೊತ್ತಿತ್ತು, ತಂದಿರ್ದೆ ಇಷ್ಟು ಪ್ರಸಾದ ತಂದೀನಿ, ಇಷ್ಟು ಮಂದಿಗೆ ಆಗ್ಬೇಕಲ್ಲ, ನಮ್ಮ ಮನೆಯ ಮಾನ ಮರ್ಯಾದೆ ಹರಾಜಾಗ್ಬಿಡ್ತೈತಿ, ಏನು ಮಾಡ್ಬೇಕಂತ ತಿಳ್ಕೊಂಡು ಆ ಹೆಣ್ಮಗಳು ಗಂಡಕ್ಕೆ ಕರೆದಲ್ಲ ಅಂದಾಗ ಅವಂದ, ಆ ತಾಯಿ ಎದಿನಿಂದಾಳ, ಚಿಂತೆ ಮಾಡಬೇಡ. ಕುಂತ್ಕೊಂಡಾರ ಲಕ್ಷದ ಮೇಲೆ 96,000 ಜಂಗಮರು. ಸ್ವತಃ ಮುಪ್ಪಾನ ಮುದುಕಿ ಗಡಿಗೆ ಇಸ್ಕೊಂಡ್ಲ ಅನ್ನದ ಗಡಿಗೆನ. ಆಶ್ಚರ್ಯ ಏನು ಗೊತ್ತೇನು ತಾಯಿ? ಯಾಕೆ ಆ ತಾಯಿಗೆ ಹೆಸರು ಬಂತಂದ್ರೆ ಇಲ್ಲಿಂದನ. ಆಕೆ ಪೂರ್ವಿ ಹೆಸರು ಲಿಂಗಮ್ಮ, ಮುಪ್ಪಾನ ಮುದುಕಿ ಆಗಿರ್ತಕ್ಕಂಥ ಲಿಂಗಮ್ಮ. ಅವತ್ತಿನ ಸಮಯದೊಳಗೆ ಇಷ್ಟು ಗಡಿಗೆ ಒಳಗೆ ತಾನೇ ಹಿಡ್ಕೊಂಡಾಳ ಆ ಗಡಿಗೆನ. ಮುಂದೆ ತಾನು ಹಿಡ್ಕೊಂತ ಹೊಂಟಾಳ. ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ, ಅದೇ ಮುಪ್ಪಾನ ಮುದುಕಿ ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರಸಾದ ಮಾಡಿಸ್ಯಾಳ. ಗಡಿಗೆ ಒಳಗೆ ನೋಡಿದ್ರೆ ಅನ್ನ ಹೆಂಗೆ ಎದ್ದಿದ್ದ ಹಂಗೈತಿ. ಹೆಂಗೆ ಇದ್ದ ಅನ್ನ ಹಂಗೈತಲ್ಲ, ನೋಡ್ತಾರ ಒಂದು ಅಗಳ ಸಹಿತ ಕಡಿಮೆಗಿಲ್ಲ ಅನ್ನ. ಯಾಕ? ಆಕೆ ಕೈಗುಣ ಹಂಗೆತ್ತ. ಜಂಗಮರು ಯಾವಾಗ ಪ್ರಸಾದ ಮಾಡಕ್ಕೆ ಕುಂತ್ಕೊಂಡಾರ ಸಾಷ್ಟಾಂಗ ಹಾಕ್ಬೇಕಲ್ರಿ. ಸಾಷ್ಟಾಂಗ ಹಾಕೋ ಮುಂದಾಗ ಅದರ ನಮ್ಮ ಮಂದಿ ಸಾಷ್ಟಾಂಗ ಅಂದ್ಕೊಳ್ಳಿ ಬೇರೆ ತಿಳ್ಕೊಂಡ್ಬಿಡ್ತಾರೆ ಅಲ್ಲ. ಕೆಲವಷ್ಟು ಮಂದಿಗೆ ಸಾಷ್ಟಾಂಗ ಅಂದ್ರೆ ಏನು ಗೊತ್ತಿರಂಗಿಲ್ಲ. ಸಾಷ್ಟಾಂಗ ಅಂದ್ರೆ ಮನೆಗೆ ಗುರುಗಳನ್ನ ಕರೆಸಿ ನೀವು 1 ರೂಪಾಯಿನ ಕೊಡ್ರಿ, 10 ರೂಪಾಯಿನ ಕೊಡ್ರಿ, ದಕ್ಷಿಣೆನ ಯಾಕೆ ಕೊಡಬೇಕು ಅಂದ್ರೆ ಅಂದ್ರೆ ದರಿದ್ರ, ಕ್ಷಿಣೆ ಅಂದ್ರೆ ನಾಶ. ಮನೆಗಿರ್ತಕ್ಕಂಥ ದರಿದ್ರ ನಾಶ ಆಗೋದಕ್ಕೆ ದಕ್ಷಿಣ ಅಂತ ಕರೀತಾರೆ. ಸಾಷ್ಟಾಂಗ ಅಂತಂದ್ರೆ ಅಷ್ಟ ಅಂಗವನ್ನು ಗುರುವಿಗೆ ಸಮರ್ಪಣೆ ಮಾಡ್ಬೇಕಂತ. ಮನ್ಯಾಗ ಐನ್ಯಾರಂಗೆ ಕರೆಸಿದಾಗ ಅವರಿಗೆ ಸಾಷ್ಟಾಂಗ ಅಂದ್ರೆ ಗೊತ್ತಿಲ್ಲ, ದಕ್ಷಿಣ ಅಂದ್ರೆ ಗೊತ್ತಿಲ್ಲ. ಕರೆಸಿದ ತಕ್ಷಣ ಏನೆಲ್ಲ ಅಡುಗೆ ಮಾಡ್ಯಾರ. ಮಾಡಿದ ತಕ್ಷಣ ಮನ್ಯಾಗ ಯಜಮಾನ್ ಮನುಷ್ಯ ಇದ್ದ, ಮನ್ಯಾಗ ಹೆಂಡ್ತಿದ್ಲು. ನೋಡು ಏನು ಕೊರತೆ ಆಗ್ಬಾರ್ದು ಐನ್ಯಾರಿಗೆ ಅಂದವ. ಯಾಕಂದ್ರೆ ಅವ್ರು ಉಂಡು ಏನು ಹರಿಸಿ ಹೋಗ್ತಾರಲ್ಲ ಅದು ನಮ್ಮ ಮನೆಗೆ ಒಳ್ಳೇದಾಗುತ್ತೆ, ಕೊರತೆ ಆಗ್ಬಾರ್ದು, ಚಂದ ಊಟ ಮಾಡಿಸ ಅಂತ ಹೇಳಿದಾಗ ಆಯ್ತು ಬಿಡಿ ಅಂತ ತಿಳ್ಕೊಂಡು ಏನೆಲ್ಲ ವಿಶೇಷವಾಗಿರ್ತಕ್ಕಂಥ ಅಡುಗೆ ಮಾಡಿದಾಗ ಎಲ್ಲ ನೀಡ್ಯಾರ. ಸಾಷ್ಟಾಂಗ ಹಾಕ್ಬೇಕಲ್ರಿ. ಸಾಷ್ಟಾಂಗ ಹಾಕುವಂಥ ಪರಿಸ್ಥಿತಿ ಬಂದಾಗ ಅವ್ರಂದ್ರು ಗುರುಗಳು, ಮತ್ತು ಹಿಂಗ್ರಪ್ಪ ಸಾಷ್ಟಾಂಗ ಹಾಕ್ರಿ ಅಂದ್ಕೊಳ್ಳಿ. ಅಲ್ಲೇ ಇವನು ಅದೊಂದು ಮಾರ್ತು ಬಿಟ್ಟು ನೋಡಂದವ ಅಂಗಡಿ ಥರದ. ಮನ್ಯಾಗ ಆಯಿದ್ಲು ಆಕೇನ್ಲ, ಏ ತಮ್ಮ ಅರ್ಜೆಂಟು ನಿಮ್ಮ ಮುತ್ಯ ಹೇಳೋಗ ಸಾಷ್ಟಾಂಗ ತೊಮ್ಮ ಅಂತೇಳಿ ನಾ ಹೇಳೀನಿ, ಏನೋ ಮರಿಬೇಡ ಅಂತ ತಿಳ್ಕೊ. ಅದೊಂದು ಬಿಟ್ಟು ಬಂದ ನೋಡು ಅಂಗಡಿಯಾಗ ಅನ್ಲಾಕಿ. ಆ ಹುಡುಗ ಬಂದವನ ಸೀದಾ ಮನ್ಯಾಗ ಮುತ್ಯ ಕುಂತ್ಕೊಂಡಿದ್ದ. ಮುತ್ಯ ಮತ್ತು ಹಿಂಗೆ ಜಂಗಮರಿಗೆ ಸಾಷ್ಟಾಂಗ ಬೇಕಂತ. ಮುಂಚೆ ಕೇಳಕ್ಕೆ ಬರೋಲ್ಲ, ಯಾವಾಗ ಅಂಗಡಿ ತಂದುಬಿಡ್ತಿದ್ವಿ. ಈಗ ನೋಡಿ ಮತ್ತೆ ಅಂಗಡಿ ರೊಕ್ಕ 10 ರೂಪಾಯಿ ಮೊದಲು ಅಂಗಡಿಗೆ ಹೋಗು ಸಾಷ್ಟಾಂಗ ತೊಂಬ ಅಂದವ. ಇವ ಸೀದಾ ಹೋದ, ಅಂಗಡಿ ಮಾಲಕ್ ಕುಂತ್ಕೊಂಡ ತಕ್ಷಣ ಮತ್ತೆ ಹಿಂಗ್ರಿ 10 ರೂಪಾಯಿ ತೋರಿ ಅರ್ಜೆಂಟ್ ಸಾಷ್ಟಾಂಗ ಕೊಡ್ರಿ ಅಂದವ. ಅಂಗಡಿ ಮಾಲಕ್ ಅಂದ, ತಮ್ಮ ಸಾಷ್ಟಾಂಗ ಅಂದ್ರೆ ಹಂಗೆ ಕೊಡಕ್ಕೆ ಬರಂಗಿಲ್ಲ, ಅದು ಇಲ್ಲಿದಲ್ಲ ಅಲ್ಲೇ ಮನೆ. ಅದೆಲ್ಲ ಹೇಳಂಗಿಲ್ಲ ರೀ, ನಮ್ಮ ಅಜ್ಜ ಕೇಶನ ಅರ್ಜೆಂಟ್ ಸಾಷ್ಟಾಂಗ ಬೇಕಾ ಅಂದವ. ಅಲ್ಲೋದು ಅಂಗಡಿಯಾಗ ಕೊಡೋದಲ್ಲ, ಅಂಗಡಿಯಾಗ ಸಿಗೋದಿಲ್ಲ. ಅದೆಲ್ಲ ಗೊತ್ತಿಲ್ಲ ರೀ, ಇನ್ನೂ 10 ರೂಪಾಯಿ ಜಾಸ್ತಿ ತೋರಿ, ನಂಗೆ ಸಾಷ್ಟಾಂಗ ಕೊಡ್ರಿ ಮೊದಲು, ಅಲ್ಲಿ ಊಟ ಕುಂದಿಸು ಸ್ವಾಮ್ಯಾರ ಅಂದವ. ಮತ್ತೆ ಅಜ್ಜ ಹೇಳೋ ಮಾತು ಕೇಳಿಲ್ಲವ. ಇವ ಸೀದಾ ಮುಂದಕ್ಕೆ ಬಾ ಅಂದವ. ಜಲ್ದಿ ಕೊಡಿ ಒಂಚೂರು ಮುಂದಕ್ಕೆ ಬಾ ಅಂದವ. ಸರ್ದೊಂದು ಬಿಟ್ಟ 3 ಸಲ ತಿರುಗಿ ಬಿದ್ದಿವ. ಯಾಕೆ ಹೊಡೆದೆ? ಇದ ಸಾಷ್ಟಾಂಗ ಹೋಗಿ ನಿಮ್ಮ ಅಜ್ಜ ಕೊಡಂದವ.
ಅವ ಹೇಳ್ತೀನಿ ಮೊದಲ ಸಿಟ್ಟು ಬಂತ, ಸೀದಾ ಹೋದ. ಅವ್ರ ಅಜ್ಜ ಕುಂತ್ಕೊಂಡಿದ್ದ ಬಂಗಲ್ಲಿ, ಹೋಗಿ ಅರ್ಜೆಂಟ್ ಹೋಗ, ಬಾತ್ ಕುಂದ್ರಂಗಿಲ್ಲ ಹಂಗಲ್ಲ ಚದ ಬಾಯ್ಗೆ ಹೇಳ್ತೀನಿ ಅದು. ಅಲ್ಲೇ ಜಂಗಮನ ಊಟ ಕುಂತ್ಕೊಂಡ್ರೆ ಮತ್ತೆ ಅಡಿಗೆ ಯಾರು ಹೋಗುತ್ತೆ ಜಲ್ದಿಗೆ ಏನು ಕೊಟ್ಟು ಹಂಗೆ ಕೊಡೋದಲ್ಲ ನಿನ್ಗೆ ಕೊಡೋ ಮೊದಲು ಅಂದವ. ಅಂದ್ಕೊಳ್ಳೆ ಏನು ಕೊಡ್ತೀವಿ ಕೊಡು ಅಂದ್ಕೊಳ್ಳೆ ಅವ ಅಜ್ಜ ಏನು ಕಿವಿಯಾಗ ಏನು ಹೇಳ್ಬಂತ ಅವ ತಿಳ್ಕೊಂಡು ಅಜ್ಜಗೊಂದು ಬಿಟ್ಟ, ಅಜ್ಜನ ತಿರುಗಿ ಬಿದ್ದ. ಯಾಕೆ ಸಾಷ್ಟಂಗ ಅಂದವ. ನಿಮ್ಮ ಆಯಿ ಕಳಿಸ್ಲಿ ಹೊರಗಿಲ್ಲ ಅಂದವ. ನಿಮ್ಮ ಆಯಿ ಹೊರಗೆ ಕಳ್ಸ, ಮುದುಕೆ ಕಳ್ಸ ಹೊರಗೆ, ಗೊತ್ತಿಲ್ಲಕಿ ಆಕಿನ ಅರ್ಜೆಂಟ್ ಕುಂತು ಭಾಳ ತಾತ ಕೈ ಎಲ್ಲ ಒಣಗ ಜಲ್ತು ಹಂಗೆ ಕೊಡ್ದಲ್ಲ ಬಾಯ್ಲಿ ಅಂದವ. ಆಕಿಗೆ ಏನು ತಿಳ್ಕೊಂಡಾಳ, ನನ್ನ ಗಂಟು ಏನಾರ ಕೊಡ್ತಂತ ಆಕೆ ತಿಳ್ಕೊಂಡಾಳ. ಏನು ಕೊಡು ಜೈಲು ಕೊಡು. ಅವನು ಸರ್ದು ಬಿಟ್ಟ ಮುದುಕಿ ತಿರುಗಿ ಬಿದ್ಲ. ಯಾಕೆ ಸಾಷ್ಟಂಗ ಅಲ್ಲ ಇನ್ಯಾರ ಸಿಕ್ಕೊಂಡಿವತ್ತಂದ್ಲಾಕಿ. ಊಟಕ್ಕೆ ಕರೆಸಿ ಊಟ ಮಾಡಿಸಿ ಕಳ್ಸೋದಲ್ದ, ಕಾಣಿಕ ಕೊಡೋದಲ್ದ, ಮೊಮ್ಮಗ ಹೊಡೆದ, ಅಜ್ಜಗ ನನ್ನ ಗಂಡು ಹೊಡೆದ, ನನಗೆ ಬಿಟ್ಟೆ ನೀನು ಅನ್ಲಾಕಿ. ಹಿಂಗೆ ಬಳಿ ಯಾವಾಗ ಎರ್ಸಕತ್ಲಿ ಯವ್ವ ಸಾಷ್ಟಂಗಲ್ಲಿ ಹಿಂಗೆ ಉದ್ದ ಹಾಕಿಬಿಡ, ಸಾಕನ್ನಂತ ಆತ. ಯಾಕೆ ಕೆಲವಷ್ಟು ಮಂದಿಗೆ ಸಂಸ್ಕಾರ ಅಂದ್ರೆ ಅಲ್ಲ, ಇಲ್ಲೆಲ್ಲ ಚಲೋ ಅದ್ರಿ ಸಂಸ್ಕಾರವಂತರದ್ದು, ಇಲ್ಲೆಲ್ಲ ಕರೀತಾರೆ ಮತ್ತು ಬೇರೆ. ಯಾಕೆ ಇನ್ನೂ 3 ದಿವಸ ನಿಮ್ಮರ ಬಾಳೆ ಮಾಡ್ಬೇಕಣ್ಣ, ಅದು ಕಷ್ಟ ಏನ್ರ ಅಂದ್ರೆ. ಆಶ್ಚರ್ಯ ಏನು ಅಂತಂದ್ರೆ, ಲಕ್ಷದ ಮೇಲೆ 96,000 ಜಂಗಮರ ಯಾವಾಗ ಕೂಡಿಸ್ಯಾಳ. ಜಂಗಮರಿಗೆ ಕೂಡಿಸಿದ ಬಳಿಕ ಸಾಷ್ಟಾಂಗವನ್ನು ಹಾಕಿ ಪ್ರಸಾದ ಮಾಡ್ಯಾರ. ಪ್ರಸಾದವನ್ನು ಮಾಡಿದ್ರು ಕೂಡ ಗಡಿಗೆ ಒಳಗೆ ತುಂಬಿದ ಅನ್ನ ತುಂಬಿದಂಗೆ ಇತ್ತಂತ ಜಂಗಮರ ಅಂದ್ರಂತ ಪ್ರಸಾದ ಮಾಡಿದ್ವಿ. ಮತ್ತು ಕಾಣಿಕ ಅಂದ್ರವ್ರು. ನಾವೇನು ಹಂಗೆ ಹೋಗಲ್ಲ, ಬಸವಣ್ಣನ ಮನೆಗೆ ಹೋದ್ರೆ ಬಂಗಾರದ ಕಾಣಿಕ ಬರ್ತಿತ್ತ. ಕಾಣಿಕ ಕೊಡ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಈ ಹೊಲದಾಗ ಬಿದ್ದಿರ್ತಕ್ಕಂಥವೇನು ರೀ ಗಡಿಗೆ ಹೊಡೆದಿದ್ದು ಹೊಲದಾಗ ಹೋಗ್ತಿದ್ರು ಅವಾಗ. ಹಳೆ ನಮ್ಮ ಕಡೆ ಬೋಕಿ ಅಂತ ಕರೀತಾರೆ, ಬೋಕಿ ಹಂಚಿಪಿಲೆ ಅಂತ ಕರೀತಾರೆ. ಈ ಕಡೆ ಏನಂತೀರಿ ಒಡೆದ ಗಡಿಗೆಗೆ, ಒಡೆದ ಗಡಿಗೆ ಪೀಸ್ ಪೀಸ್ ಆಗಿ ತುಂಡು ಅವಕ್ಕೇನಂತೀರಿ ಈ ಕಡೆ ನೋಡ್ರಿ ನಿಲ್ರಿ. ಹ್ಞೂರನ್ರಿ ಏನಂತೀರಿ? ಮನ್ಯಾಗ ಗಡಿಗೆ ಚಲೋ ಇದ್ದಾಗ ನೀರು ತುಂಬಕ್ಕೆ ಉಪಯೋಗ ಮಾಡ್ತೀರಿ, ಅಡುಗೆ ಮಾಡೋಕೆ ಉಪಯೋಗ ಮಾಡ್ತೀರಿ. ಒಡೆದಿತ್ತು ಅಂತಂದ್ರೆ ಅವಕ್ಕೆ ಏನಂತೀರಿ? ಸಣ್ಣ ಸಣ್ಣ ಪೀಸ್ ಆಗಿರ್ತಾವಲ್ಲ, ಏನಂತೀರಿ ನೋಡ್ರಿ ನಿಲ್ಲ ಹಂಚಿಪಿಲ್ ಅಂತೀರಿ ಏನು? ಒಟ್ಟು ಆಗಿನ ಸಮಯಕ್ಕೆ ಅವಕ್ಕೆ ಬೋಕೆ ಅಂತ ಒಬ್ರು ಹೇಳ್ತಾರೆ, ಸಣ್ಣ ಸಣ್ಣ ಹಳ್ಳು ತೊಗೊಂಡ್ಲು ಅಂತ ಒಬ್ರು ಹೇಳ್ತಾರೆ. ಆ ಮುಪ್ಪಾನ ಮುದುಕಿ ಒಂದು ಕಡೆಗೆ ಕುಂತ್ಕೊಂಡಾಳ. ಆಶ್ಚರ್ಯ ಏನಂದ್ರೆ ಇಷ್ಟು ಎತ್ತಾಳ, ಸಣ್ಣ ಸಣ್ಣ ಕಲ್ಲು, ಸಣ್ಣ ಸಣ್ಣ ಇಟ್ಟಿಟ್ಟಿಟ್ಟಿಟ್ಟ ಬೋಕಿ. ಆಶ್ಚರ್ಯ ಏನು ಅಂತಂದ್ರೆ ಜಂಗಪ್ಪ ಅದಕ್ಕೆ ನಮಸ್ಕಾರ ಮಾಡಿ ಆ ಮುಪ್ಪಾನ ಮುದುಕಿ ಆ ಸಣ್ಣ ಸಣ್ಣ ತುಂಡು ಕಲ್ಲು ತೊಗೊಂಡು ಜಂಗಮರ ಕೈಯೊಳಗೆ ಮುಚ್ಚಿ ಕೊಡ್ಬೇಕಾದ್ರೆ ತೆಗೆದು ನೋಡಿದ್ರೆ ಅದು ದಾನಮ್ಮ ತಾಯಿಯ ಮುಖವುಳ್ಳಂಥ ಬಂಗಾರದ ನಾಣ್ಯಗಳಾಗಿದ್ದುವಂತ. ಆ ತಾಯಿಯ ಕೈ ಒಳಗಿದ್ದಾಗ ಸಣ್ಣ ಬೋಕೆ ಆಗ್ಯಾವ, ಹಂಚಿಪಿಲ್ಲೆ ಆಗ್ಯಾವ, ಸಣ್ಣ ಕಲ್ಲು ಆಗ್ಯಾವ. ತನ್ನ ಕೈಯಿಂದ ಜಂಗಮರ ಕೈ ಬಂದಾಗ ಅವು ಬಂಗಾರದ ನಾಣ್ಯ ಆಗ್ಯಾವ. ಬರೀ ನಾಣ್ಯ ಅಲ್ಲ, ದಾನಮ್ಮ ತಾಯಿ ಮುಖ ಉಳ್ಳಂಥ ಬಂಗಾರದ ನಾಣ್ಯ ಆಗ್ಯಾವ. ಎಷ್ಟು ಖುಷಿ ಆತ ಜಂಗಮರಿಗೆ. ಬಸವಣ್ಣನ ಮನೆಗೆ ಹೋದ್ರೂ ಸಿಗ್ತಿದ್ದಿಲ್ಲದು ಅಂದ್ರೆ ಅವರು ಹಿಂಗೆ ಅನ್ಕೋಂತ ಖುಷಿಯಿಂದ ಊಟ ಮಾಡಿ ಹಂಗೆ ಹೋಲಿಲ್ಲ ಜಂಗಮರು. ಬಸವಣ್ಣಗೆ ಹೇಳಿದ್ರ, ಬಸವಣ್ಣ ಕಾಯ್ಕೊಂತ ಕುಂತ್ಕೊಂಡಿದ್ದ. ಯಾಕ್ರಪ್ಪ ಬರೀ ಪ್ರಸಾದಕ್ಕೆ ಬರೀ ಅಂದಾಗ ಹಗ್ಗ ನೀನು ಹೋಗ, ನಿನ್ನ ಮನೆ ದಿನ ಪ್ರಸಾದ ಮಾಡಿದ ಐತಿ. ಅಲ್ಲಿ ಊರ ಹೊರಗೆ ಒಂದು ತೋಟದೊಳಗೆ ಒಂದು ಮುದಿ ಕುಂತ್ಕೊಂಡಾಳ, ಊಟಕ್ಕೆ ಕರ್ಸ್ಯಾಳ. ಊಟ ಮಾಡಿಸಿ ಕಲ್ಲು ತನ್ನ ಹಿಂಗೆ ಮುಟ್ಟಿಸ್ಕೊಟ್ರೆ ನೋಡಿಲ್ಲ ಆಕೆ ಮುಖ ಉಳ್ಳಂಥ ಬಂಗಾರದ ನಾಣ್ಯ ಆಗ್ಯಾವ ಅಂತ ತಿಳ್ಕೊಂಡು ಬಸವಣ್ಣನಿಗೆ ಯಾವಾಗ ಹೇಳಿದ್ರು ಬಸವಣ್ಣಂದ, ಹಾಗಾದ್ರೆ ನನ್ನ ತಂಗಿ ಲಿಂಗಮ್ಮ ಬಂದಾಳ ಅಂತ ಹೇಳಿ. ಲಿಂಗಮ್ಮ ಬಂದ ಅಂತ ತಿಳ್ಕೊಂಡು ಯಾವಾಗ ಅಣ್ಣ ಬಸವಣ್ಣವ್ರಿಗೆ ಗೊತ್ತಾದ ಕ್ಷಣ ಆಕೆನ ಕರ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಏನೆಲ್ಲ ಪಲ್ಲಕ್ಕಿ ಗಿಲ್ಲಕ್ಕಿ ಎಲ್ಲ ವ್ಯವಸ್ಥೆ ಮಾಡಿದರು. ಮುಪ್ಪಾನ ಮುದುಕಿ ಬಸವಣ್ಣವ್ರು ಬರುವಂಥ ಸೂಚನೆ ಗೊತ್ತಾಗಿ ಸೀದಾ ನಡ್ಕೊತ ಬಂದ್ಲ. ಪಲ್ಲಕ್ಕಿ ಮ್ಯಾಗ ಕುಂದರ್ಸ್ಬೇಕಂದಾಗ ಮುಪ್ಪಾನ ಮುದುಕಿ ಅಂದಂತ, ಅಣ್ಣ ಬಸವಣ್ಣ ಜಗಜ್ಯೋತಿ ವಿಶ್ವಗುರು ಬಸವಣ್ಣ ನೀನ ನಡ್ಕೊಂತ ಹೋಗ್ಬೇಕ, ನಿನ್ನ ತಂಗಿನ ಅಣ್ಣನ ನೆಡಕಚ್ಚೆ ತಂಗಿ ಕುಂದ್ರು ಸರಿಯಲ್ಲ, ನಿನ್ನ ಜೊತೆ ನಡ್ಕೊಂತ ಬರ್ತೀನಿ ಅಂತ ತಿಳ್ಕೊಂಡು ಸೀದಾ ಕಲ್ಯಾಣಕ್ಕೆ ಬರ್ತಾಳೆ. ಬಸವಣ್ಣನನ್ನು ನೋಡ್ತಾಳೆ. ಕಲ್ಯಾಣವನ್ನ ಬೆಳಗಿದ ಎಲ್ಲ ಶರಣರು ಕೂಡ ಒಬ್ರಲ್ಲ ಇಬ್ರಲ್ಲ 770 ಗಣಗಳಿದ್ರಲ್ಲೇ ಕಲ್ಯಾಣದೊಳಗೆ. ಅವರನ್ನು ಕಂಡ್ಲು ಮುಪ್ಪಾನ ಮುದುಕಿ. ಕಂಡ ತಕ್ಷಣ ಅಲ್ಲಮ ಪ್ರಭುದೇವರು ಅನುಭವ ಮಂಟಪಕ್ಕೆ ಕರೆತಂದರು. ಅನುಭವ ಮಂಟಪದೊಳಗೆ ಅಲ್ಲಮ ಪ್ರಭುದೇವರು ಆದಂಥ ಸಂಗತಿಯನ್ನು ಕೇಳಿದ್ರು. ಇಷ್ಟ ಪ್ರಸಾದ ಅದು ಇಡೀ ಲಕ್ಷದ ಮೇಲೆ 96,000 ಜಂಗಮರಿಗೆ ಮುಟ್ಟೈತೆ ಅಂದ ಬಳಿಕ, ಯವ್ವ ಇನ್ನು ಮ್ಯಾಲ ನೀ ಲಿಂಗಮ್ಮ ಅಲ್ಲ, ಇನ್ನು ಮ್ಯಾಗ ನೀ ಏನು ಅಂತಂದ್ರೆ ದಾನಮ್ಮ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುದೇವ್ರ ಹೆಸರು ಕೊಡ್ತಾರ ಆ ಮುದುಕಿಗೆ.